ಬೆಂಗಳೂರು ಎಂದೊಡನೆ ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಾಗುವುದು ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ, ಅಲ್ಲಿನ ಬೃಹತ್ ಕಟ್ಟಡಗಳು, ವಿಶ್ವ ಮಾನ್ಯತೆ ಪಡೆದ ನಗರವೆಂಬ ಚಿತ್ರಣ. ಇಂತಹ ಬೆಂಗಳೂರಿಗೆ ಬೆಂದ ಕಾಳೂರೆಂಬ ಹೆಸರನ್ನಿತ್ತು. ಇಲ್ಲಿ ಒಂದು ಬೃಹತ್ ನಗರವನ್ನು ನಿರ್ಮಾಣ ಮಾಡಿ ವಿಶ್ವ ಭೂಪಟದಲ್ಲಿ ಮಾನ್ಯತೆ ಸಿಗುವಂತೆ ಮಾಡಿದ ಮೂಲ ಕರ್ತೃ ಶ್ರೀ ಕೆಂಪೇಗೌಡರು. ಈ ಮಹಾನ್ ಆಳ್ವಿಕೆಗಾರರ ದೂರದರ್ಶಿತ್ವದಿಂದ ನಿರ್ಮಾಣವಾದದ್ದೇ ನಮ್ಮ ಬೆಂಗಳೂರು. ಇಂತಹ ಬೆಂಗಳೂರನ್ನು ನಮಗೆ ನೀಡಿದ ಕೆಂಪೇಗೌಡರ ಜನ್ಮಸ್ಥಳವೇ ಮಾಗಡಿ. ಮಾಗಡಿ ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದ್ದು, ಇಲ್ಲಿಗೆ ಹೋಗಲು ಬೆಂಗಳೂರಿನ ಮಾಗಡಿ ರಸ್ತೆಗೆ ಬಂದರಷ್ಟೇ ಸಾಕು. ಆ ರಸ್ತೆಯೇ ನಮ್ಮನ್ನು ಮಾಗಡಿ ನಗರಕ್ಕೆ ಕರೆದೊಯ್ಯುತ್ತದೆ. ಕರ್ನಾಟಕದ ಸಿಲ್ಕ್ ಸಿಟಿ ರಾಮನಗರದ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣವೇ ಮಾಗಡಿ. ಬೆಂಗಳೂರಿನ ಬ್ಯುಸಿ ಟ್ರಾಫಿಕ್ಗೆ ಬ್ರೇಕ್ ಹಾಕಿ ಒಂದು ಸೊಗಸಾದ ಪ್ರಕೃತಿಯ ನೆಲೆಬೀಡಿಗೆ ಹೋಗ ಬಯಸುವವರಿಗೆ ಮಾಗಡಿ ಒಂದು ವಿಶೇಷ ತಾಣ. ಕಣ್ಣು ಹಾಯಿಸಿದಷ್ಟು ಸಾಲು ಸಾಲು ಬೆಟ್ಟ ಗುಡ್ಡಗಳ ಸಾಲು, ಚಿಕ್ಕ ಪುಟ್ಟ ಜಲದ ಹರಿವು, ಬೆಂಗಳೂರಿನ ಜೀವಸೆಲೆ ಮಂಚನಬೆಲೆ ಜಲಾಶಯ, ಬಂಡೆಗಲ್ಲುಗಳಲ್ಲಿ ಅಡಕವಾದ ಇತಿಹಾಸದ ಹೆಜ್ಜೆ ಗುರುತುಗಳು, ಸಂಸ್ಕೃತಿಯ ವೈಭವ ಸಾರುವ ಪುರಾತನ ದೇಗುಲಗಳು ಎಲ್ಲವೂ ಮಾಗಡಿಯ ಪ್ರಕೃತಿ ಸೌಂದರ್ಯದ ಪ್ರಮುಖ ಧಾತುಗಳಾಗಿವೆ. ಮಾಗಡಿಯ ಇತಿಹಾಸ ಇಂದು ನೆನ್ನೆಯದಲ್ಲ, ಅದು ಶತಮಾನಗಳಿಂದಲೇ ನೆಲೆಯಾಗಿದೆ. ರಾಜರಾಜ ಚೋಳನಿಂದ ಕೆಂಪೇಗೌಡರವರೆಗೆ ಹಲವಾರು ರಾಜವಂಶಗಳ ಆಡಳಿತವನ್ನು ಕಂಡಿರುವಂತಹ ಅದಮ್ಯ ಇತಿಹಾಸದ ಹೆಮ್ಮೆಯ ನೆಲ. ಮಾಗಡಿಗೆಂದು ಬಂದವರಿಗೆ ಆರಂಭದಲ್ಲೇ ದರ್ಶನ ನೀಡುವುದು ಇಲ್ಲಿನ ಪ್ರಸಿದ್ಧವಾದ ತಲತಲಾಂತರಗಳಿಂದಲೂ ಭಕ್ತರನ್ನು ಪೊರೆಯುತ್ತಾ ಬಂದಿರುವ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಪ್ರಮುಖ ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 500-600 ವರ್ಷಗಳಿಗೂ ಹಳೆಯದ್ದಾದ ಈ ದೇವಸ್ಥಾನವನ್ನು ವಿಜಯನಗರದ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ತದನಂತರ ಬಂದ ಆಡಳಿತಗಾರರು ಈ ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗಿರುತ್ತಾರೆ. ಈ ದೇವಾಲಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಶೇಷಶಯ್ಯೆಯಲ್ಲಿ ಮಲಗಿರುವ ರೂಪದಲ್ಲಿ ಪೂಜಿಸಲಾಗುತ್ತಿದ್ದು, ದೇವಾಲಯದ ಶಿಲ್ಪಕಲೆ ಮತ್ತು ಇದರ ಬಾಹ್ಯ ನಿರ್ಮಾಣವು ವಿಜಯನಗರದ ಶೈಲಿಯನ್ನು ಹೋಲುತ್ತದೆ. ದೇವಾಲಯದ ಸುತ್ತಲೂ ಕಾಣುವ ಹಳೆಯ ಮಂಟಪಗಳು ಮಾಗಡಿಯ ಇತಿಹಾಸದೊಂದಿಗೆ ಇಲ್ಲಿನ ಹಲವಾರು ದೇವಾಲಯಗಳು ಬೆಸೆದಿರುವುದು ಈ ಪ್ರದೇಶದ ಧಾರ್ಮಿಕ ಹಿನ್ನೆಲೆಯನ್ನು ಬಿಂಬಿಸುತ್ತದೆ. ಮಾಗಡಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಮಾಗಡಿಯನ್ನು ಒಂದು ಸುತ್ತು ಹಾಕಿ ಕೆಂಪೇಗೌಡರ ಕಾರ್ಯದಕ್ಷತೆಯ ಬಗ್ಗೆ ಹೆಮ್ಮೆ ಪಟ್ಟು ಪ್ರಕೃತಿಯ ವಿಶಿಷ್ಟತೆಗೆ ಸಾಕ್ಷಿಯಾಗಲು ಸಾವಣದುರ್ಗಕ್ಕೆ ಭೇಟಿ ನೀಡಬಹುದು.
ಬೆಟ್ಟ ತುಂಬ ಸುಂದರವಾದ ಬೆಟ್ಟ. ಈ ಥರ ಬೆಟ್ಟ ಎಲ್ಲೂ ಇಲ್ಲ. ಏಕಶಿಲಾ ಬೆಟ್ಟ ಇದು. ನಾನು ನೋಡಿದಂಗೆ ಈ ಥರ ಕಲ್ಲು ಏಕಬಂಡೆ ಎಲ್ಲೂ ಇಲ್ಲ. ಅದಕ್ಕೆ ಇದನ್ನು ಮಹಾರಾಜರು ಒಡೆಯ ಕೊಟ್ಬಿಟ್ಟಿದ್ರಂತೆ. ಇದರಲ್ಲಿ ದುಡ್ಡಿದೆ ಅಂತ, ಅದ್ರಲ್ಲಿ ತುಂಬ ಹಣ ಇದೆ ಅಂತ ಅಂದ್ಬಿಟ್ಟು ಅವಾಗ ಚಾಮುಂಡಮ್ಮನವ್ರಿಗೆ ಕನಸಲ್ಲಿ ಹೇಳಿದ್ರಂತೆ, ಕೊಡಬೇಡ ಒಂದಲ್ಲ ಒಂದು ಸಾರಿ ನಿನ್ನ ವಂಶತ್ತಿಗೆ ಈ ಬೆಟ್ಟ ಹಣ ಸೇರುತ್ತೆ ಅಂತ. ಅವಾಗ ಮಹಾರಾಜರು ನೋಡಿ ಬಂದವು ಅದನ್ನು ಬ್ರಿಟಿಷರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ. ಅದನ್ನು ಇವಾಗಲೂ ಬ್ರಿಟಿಷು ಇದರಲ್ಲಿ ಇಂಗ್ಲೆಂಡಲ್ಲಿ ಇದ್ರ ಇತಿಹಾಸ ಇದೆ ಅಂತ ಒಬ್ಬರು ತಜ್ಞರು ಬಂದೇ ನಮ್ಗೆ ಹೇಳಿದರು ಆ ಮಾತನ್ನು. ಅದಕ್ಕೆ ಈ ಬೆಟ್ಟ ಜಕ್ರಾಯಿ ಹೊಣೆ ಇದೆ ಮೇಲ್ಗಡೆ, ತುಂಬ ಚೆನ್ನಾಗಿದೆ. 1,000 ಜನ ಸಿಟ್ಟಿಂಗ್ಸ್ ಕುತ್ಕೊಬೋದು ಅಲ್ಲಿ ಮೇಲ್ಗಡೆ. ಅಲ್ಲಿ ಇವತ್ತು ನಾನು ಮಳೆ ಬರೆದಿಲ್ಲ ಅಂದರೆ ನಮ್ಮ ಸುತ್ತಮುತ್ತ ಜನ ಹೋಗಿ ಆ ಬಸವಣ್ಣಗೆ ಹೋಗಿ ಅರ್ಕೆ ಮಾಡ್ಕೊಂಡು ಮಳೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಪರ ಅಂತ ಮಾಡ್ತಾರೆ. ಆ ಪರ ಮಾಡ್ಕೊಂಡು ಬಂದರೆ ಸಾಯಂಕಾಲ ಮಳೆ ಬಂದ್ಬಿಡುತ್ತೆ. ಅದೇನೋ ಒಂದು ನಂಬಿಕೆ ಅದು. ಸಾವಣದುರ್ಗ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರವಿದ್ದು ಇದು ಇತಿಹಾಸ, ಧಾರ್ಮಿಕ ನೆಲೆ ಮತ್ತು ಪ್ರಕೃತಿಯ ವಿಶಿಷ್ಟತೆಗೆ ಸಾಕ್ಷಿಯಾಗಿ ನಿಂತಿದೆ. ಸಾವಣದುರ್ಗ ಎಂದು ಹೆಸರು ಬಂದದ್ದು ಸಾವಣ ಎಂದರೆ ವನ, ದುರ್ಗ ಎಂದರೆ ಕೋಟೆ. ಈ ಎರಡರ ನೆಲೆಯಾಗಿರೋ ಈ ಸ್ಥಳಕ್ಕೆ ಸಾವಣದುರ್ಗ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಇದಲ್ಲದೆ ಸಾವಣ ಎಂಬ ರಾಜನಿಂದಲೂ ಈ ಹೆಸರು ಬಂತೆಂದು ಹೇಳಲಾಗುತ್ತದೆ. ಸಾವಣದುರ್ಗ ಬೆಟ್ಟಕ್ಕೆ ಏಷ್ಯಾದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದು ಎಂಬ ಮಾನ್ಯತೆ ಸಹ ದೊರೆತಿದ್ದು, ಇದು ಚಾರಣಿಗರಿಗೆ ಸವಾಲಾಗುವಂತಹ ದುರ್ಗಮ ಬೆಟ್ಟವಾಗಿದೆ. ಈ ಊರು ಸಾವಣದುರ್ಗದ ನಲ್ಲಪಟ್ಟಣ ಅಂತ ಇದಕ್ಕೆ ಕರೀತಾರೆ. ನಲ್ಲಪಟ್ಟಣ ಅಂದರೆ ಸುಂದರ ನಗರ ಅಂತ. ಇದು 7,000 ಮನೆ ಗ್ರಾಮ ಅಂತಾರೆ. 7,000 ಮನೆ ಗ್ರಾಮ ಇದು. ಸುತ್ತ ಈ 7,000 ಮನೆ ಗ್ರಾಮ ಈ ಊರಿಗೆ 8 ಬಾಗಿಲಿದೆ. ಅಷ್ಟ ದಿಗ್ಗಜಗಳು ಅಥವಾ ಅಷ್ಟ ದಿಕ್ಪಾಲಕರು ಅನ್ನೋ ರೀತಿಯಲ್ಲಿ ಸುಖ ಸಿಗುತ್ತೆ ಅಂತ 8 ಬಾಗಿಲು ಮಾಡಿದ್ದಾರೆ. ಆ ಬಾಗಿಲುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇದು ಸುಮಾರು 30 ಕಿಲೋಮೀಟರ್ ವಿಸ್ತೀರ್ಣ ಬಂದಿದೆ. 30 ಒಂದು ರೌಂಡ್ ಬಂದರೆ ಒಂದು 30 ಕಿಲೋಮೀಟರ್ ಹತ್ತಿರ ಆಗುತ್ತೆ. ಅಷ್ಟೊಂದು ವಿಸ್ತಾರವಾದಂತಹ ಈ ಒಂದು ಊರು. ಇಲ್ಲಿ ಸಾವಂತರಾಯ ಅನ್ನೋ ಪಾಳ್ಯಗಾರ ಇದನ್ನು ಆಳ್ತಾ ಇದ್ದ ಅಂತ 1,000 ವರ್ಷಗಳ ಹಿಂದೆ. ರಾಜರಾಜ ಚೋಳ ಅಂತಕ್ಕಂಥವನ ಹೆಸರು ಇಲ್ಲಿ ಬರ್ತಾ ಇದೆ, ಕೇಳಿಬರ್ತದೆ. ಸಾವಂತರಾಯ, ಸಂಪನ್ಗರಾಯ, ವೀರಭದ್ರ ನಾಯಕ, ಜಗದೇರಾಯ ಅಂತಕ್ಕಂಥವ್ರು ಇದನ್ನು ಆಳ್ತಾ ಇದ್ರು ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾರೆ. ಇತಿಹಾಸದಲ್ಲೂ ಹಂಗೆ ಇದೆ. ಕೊನೆ ಆಳ್ವಿಕೆ ನಮ್ಮೂರನ್ನು ಕೆಂಪೇಗೌಡರು ಆಳ್ತಾರೆ. ಕೆಂಪೇಗೌಡರು ಇದನ್ನು 2ನೇ ರಾಜಧಾನಿ ಹೇಗೆ ಮಾಡಿಕೊಂಡು ಈ ಪಾಳೆಪಟ್ಟು ಮಾಡ್ತಾರೆ. ಈ ಊರನ್ನು ಇದೇ ಸಾವಂತದುರ್ಗವನ್ನು ಪಾಳೆಪಟ್ಟು ಮಾಡಿಕೊಂಡು ಸಾವಂತದುರ್ಗ, ರೋಸ್ಪೇಟೆ, ಕನಕಪುರ, ರಾಮನಗರ, ಈಗಿನ ರಾಮನಗರ, ಅಲ್ಲಿಂದ ಗುಡೇಮಾರನಹಳ್ಳಿ, ಸೋಲೂರು, ಈ ಕಡೆ ಬಂದರೆ ಬೆಂಗಳೂರು, ಹೊಸಕೋಟೆ, ಈ ಸುತ್ತಮುತ್ತ ಎಲ್ಲ ಆಕ್ರಮಣ ಮಾಡಿಕೊಂಡು ತಮ್ಮದೇ ಆದಂಥ ಒಂದು ರಾಜಧಾನಿ ಮಾಡಿಕೊಂಡು ಈ ರಾಜ್ಯವನ್ನು ತುಂಬ ಚೆನ್ನಾಗಿ ಆಳ್ತಾ ಇರ್ತಾರೆ. ಈ ಭಾಗವನ್ನು ಆಳ್ತಿರ್ಬೇಕಾದ್ರೆ ಮೈಸೂರು ದಳವಾಯಿಗಳಿಗೂ ಮೈಸೂರು ರಾಜ್ಯವನ್ನು ಆಳ್ತಾ ಇರ್ಬೇಕಾದ್ರೆ ಮೈಸೂರು ದಳವಾಯಿಗಳಿಗೆ ಕೆಂಪೇಗೌಡರು ಕಪ್ಕಾಣಿಕೆ ಕೊಡಬೇಕಾಗುತ್ತೆ ಯಾವುದೇ ಪಾಳೆಪಟ್ಟಾದ್ರೂ. ಆದರೆ ಇವರು ತಿರಸ್ಕಾರ ಮಾಡ್ತಾರೆ. ಕೆಂಪೇಗೌಡರು ತಿರಸ್ಕಾರ ಮಾಡಿದಾಗ ಅವ್ರು ಮೈಸೂರು ದಳವಾಯಿಗಳು ಬಂದು ಅವರನ್ನು ಯುದ್ಧ ಮಾಡಿ ತಗೊಂಡೋಗ್ಬಿಡ್ತಾರೆ. ಅಲ್ಲಿಗೆ ನಮ್ಮೂರು ಅಂತ್ಯ ಆಗುತ್ತೆ. ಈ ಸಾವಂತದುರ್ಗ ಅಂತ್ಯ ಆಗುತ್ತೆ. ಆ ಮಧ್ಯದಲ್ಲಿ ತುಂಬ ಜನ ಎಲ್ಲ ಊರು ಬಿಟ್ಟು ಹೊರಟೋಗ್ತಾರೆ. ಊರು ಬಿಟ್ಟು ತುಂಬ ಹೊರಟೋದ್ಮೇಲೆ ಇದೆಲ್ಲ ಏನು ದೊಡ್ಡ ನಗರ ಆಗಿತ್ತು, ಆ ನಗರ ಅರಣ್ಯ ಆಗ್ಬಿಡ್ತದೆ. ತುಂಬ ದೊಡ್ಡ ಕೀಕ ಅರಣ್ಯ ಆಗ್ಬಿಡುತ್ತೆ. ಮತ್ತು ಇದನ್ನು ಈ ಊರನ್ನು ಮತ್ತೆ ಕಂಡುಹಿಡಿದವರು ಕುಣಿಗಲ್ ತಾಲೂಕು ಮೂಗಿರುಪುರ ಅಂತ ಹೇಳಿ ಆ ಪಟೇಲರಿಗೆ ಈ ವೀರಭದ್ರ ಸ್ವಾಮಿ ಹೋಗಿ ಕನಸಲ್ಲಿ ಹೇಳ್ತಾನೆ. ಆ ಕನಸಲ್ಲಿ ಹೇಳಿದಾಗ ಅವ್ರು ಬಂದು ಮತ್ತೆ ಈ ವೀರಭದ್ರನ ನೋಡಿ ಮತ್ತೆ ಪುನರಾರಂಭ ಆಗುತ್ತೆ. ಇತ್ತೀಚೆಗೆ ಈ ಊರ ಇತಿಹಾಸ ಅಂದರೆ ಸಾವಂತರಾಯನ ಪಾಳೆಗಾರದಲ್ಲಿ ಇಲ್ಲಿ 5 ಬೆಟ್ಟ ಇದ್ದಾವೆ. ಬಿಳಿ ಸಾವಂದಿ, ಕರಿ ಸಾವಂದಿ ಮತ್ತು ವೀರಭದ್ರನ ದುರ್ಗ. ಈ ಕಡೆ ಹೋದರೆ ಹನುಮನ್ ದುರ್ಗ, ಬಸವನ ದುರ್ಗ ಅಂತೇಳಿ ದುರ್ಗಮಯ. ಇದು ಈ ಮಾಗಡಿ ಸೀಮೆಯಲ್ಲಿ ದುರ್ಗಮಯ ಅಂದರೆ ಸಾವಂತದುರ್ಗ ಅಂತ. ಸಾವಂತದುರ್ಗ ಅಷ್ಟೇ ಅಲ್ಲದೆ ನಮ್ಮ ಮಾಗಡಿ ಸೀಮೆಗೆ ಸೇರಿದ್ದು ಸಾವಂತದುರ್ಗ, ಹುಲಿಯೂರು ದುರ್ಗ, ಉತ್ರಿ ದುರ್ಗ, ಈ ಥರ ದುರ್ಗಮಯಗಳು ಸೇರಿಕೊಂಡು ಈ ಪಾಳೆಪಟ್ಟಣ ಕೆಂಪೇಗೌಡರು ಆಳ್ತಾ ಇದ್ರು ಅಂತ ನಮ್ಮಲ್ಲಿ ಇತಿಹಾಸ ತಜ್ಞರೆಲ್ಲರೂ ಸೇರ್ತಾರೆ. ಹೊಯ್ಸಳರು ಇದನ್ನು ಬಂದು ಆಳಿದ್ರು ಅಂತ ಒಂದು ಕಡೆ ಇದೆ. ಮತ್ತು ಟಿಪ್ಪು ಸುಲ್ತಾನ್ ಇಲ್ಲಿ ಬಂದು ಆಳಿದ್ರು ಅಂತ ಒಂದು ಕಡೆ ಇತಿಹಾಸದಲ್ಲಿದೆ. ಮೂಲತಃವಾಗಿ ನಮಗೆ ಗೊತ್ತಿರೋಂಗೇನೆ ಇದು ದೊಡ್ಡ ನಗರ ಅಂತ. ಇಲ್ಲಿ 2 ನಗರ ಇದೆ. ಮೈಸೂರಲ್ಲಿ ಒಂದು ನಗರ ಇದೆ, ನಲ್ಲಪಟ್ಟಣ ಅಂತ. ಅದು ಮರಿಮಲ್ಲಪ್ಪ ಕಾಲೇಜ್ ಸುತ್ತಮುತ್ತ ಇರೋದಲ್ಲ, ಅದು ನಲ್ಲಪಟ್ಟಣ ಪೊಲೀಸ್ ಸ್ಟೇಷನದಲ್ಲಿದೆ. ಅದೊಂದು ಸುಂದರ ನಗರ. ಅದು ಬಿಟ್ಟರೆ ನಮ್ಮ ಸಾವಂತದುರ್ಗ ದೊಡ್ಡ ಸುಂದರ ನಗರ. ಸುಮಾರು 1226 ಮೀಟರ್ ಎತ್ತರವಿರುವ ಬೆಟ್ಟವು ದಟ್ಟವಾದ ಅರಣ್ಯ ಪ್ರದೇಶದಿಂದ ಸುತ್ತುವರೆದಿದ್ದು ಕಡಿದಾದ ಬಂಡೆ ಸಾಲುಗಳನ್ನು ಹೊಂದಿದೆ. ಸಾವಣದುರ್ಗದ ಬಳಿ ನಿಂತು ನೋಡಿದಾಗ ಅಲ್ಲಿ ಕರಿಬೆಟ್ಟ ಮತ್ತು ಬಿಳಿ ಬೆಟ್ಟ
ಎಂಬ 2 ಬೆಟ್ಟಗಳನ್ನು ಕಾಣಬಹುದಾಗಿದೆ. ಈ ದುರ್ಗಮ ಬೆಟ್ಟದ ಪಾದದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿಯ 2 ಐತಿಹಾಸಿಕ ದೇವಾಲಯಗಳಿದ್ದು, ಬೆಟ್ಟ ಹತ್ತಲು ಬಂದ ಪ್ರವಾಸಿಗರು ಸಾಮಾನ್ಯವಾಗಿ ಇಲ್ಲಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಬೆಟ್ಟ ಹತ್ತುವ ಸಾಹಸಕ್ಕೆ ಮುಂದಾಗುತ್ತಾರೆ. ಇಲ್ಲಿ ಕೋಟೆ ಹೋಗಿದ್ರೆ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ. ಕೋಟೆ ವಿಶ್ವನಾಥ, ಕೆರೆ ಬೈಲು ಅಂತ ಇದೆ, ಬಿದಿರುಕಟ್ಟೆ ಕೆರೆ. ಅಲ್ಲೋದ್ರೆ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಆಮೇಲೆ ಹಂಗೆ ಬಂದರೆ ಓಲಗದರೆ ಬಸವಣ್ಣ, ಬೈಲು ಬಸವಣ್ಣ, ಸರ್ಪಣಿ ಬಾಗಿಲು ಬಸವಣ್ಣ, ಹೀಗೆ 8 ದಿಕ್ಕಲ್ಲಿ 8 ಬಸವಣ್ಣಗಳನ್ನ ಸ್ಥಾಪನೆ ಮಾಡಿಕೊಂಡು ಅವರು ಆ ಬಾಗಿಲುಗಳಲ್ಲೇ ಬಂದವರೆಲ್ಲ ಆ ರೀತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ವೈರಿಗಳು ಬರ್ದಂಗೆ ತುಂಬ ರಕ್ಷಣೆ ಮಾಡ್ಕೊಂಡು ಅವರು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಾರೆ. ಈ ಕರಿಬೆಟ್ಟ ಅಂತ ಹೇಳ್ತೀವಿ. ಇಲ್ಲಿ 7 ಬಾಗಿಲಿದೆ ಮೇಲ್ಗಡೆಗೆ, 1 2 3 4 5 7 ಬಾಗಿಲು. 7 ಬಾಗಿಲು ತುಂಬ ಒಳ್ಳೆ, ತುಂಬ ಚೆನ್ನಾಗಿದೆ. ಆ ಬಾಗಿಲಲ್ಲೇ ಜನ ಹೋಗಬೇಕು. ಕೊನೆಯಲ್ಲಿ ಒಂದು ದೊಡ್ಡದು ಗಣೇಶನ ದೇವಸ್ಥಾನ ಇದೆ. ಆ ಬೆಟ್ಟದಲ್ಲಿ ಕೊನೆಯಲ್ಲಿ ಗಣೇಶನ ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆ ಬಂಡೆಯಲ್ಲಿ ಗಣಪತಿ ತುಂಬ ಚೆನ್ನಾಗಿದೆ, ವಿಗ್ರಹ ತುಂಬ ಚೆನ್ನಾಗಿದೆ. ಇಲ್ಲಿ ಗಣೇಶ ಹಬ್ಬದಲ್ಲಿ ಹೋಗಿ ತುಂಬ ಜನ ಅಲ್ಲಿ ಹೋಗಿ ಇವತ್ತು ಅಲ್ಲಿ ಪರ ಮಾಡಿ ಊಟ ಮಾಡ್ಕೊಂಡು ಎಲ್ಲ ಬರ್ತಾರೆ, ಗಣೇಶ ಪೂಜೆ ಮಾಡಿಕೊಂಡು. ಈ ಬೆಟ್ಟದಲ್ಲಿ ಹೋದರೆ ಅಲ್ಲಿ ಟಿಪ್ಪು ಅರಮನೆ ಅಂತಾರೆ, ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಅದು ಮೂಲ 2-3 ಮಂಟಪಗಳಿದ್ದಾವೆ, ದೊಡ್ಡ ದೊಡ್ಡ ಮಂಟಪ. ಅಲ್ಲಿ ಸೊಣೆಗಳಿದ್ದಾವೆ, ನೀರು ತುಂಬ ಅನುಕೂಲ ಇದೆ. ಹಂಗೆ ಅಲ್ಲೋದ್ರೆ ದೊಡ್ಡ ಬಸವಣ್ಣ ಇದೆ, ಕುಂಬಿ ಬಸವಣ್ಣ ಅಂತ ಹೇಳ್ತಾರೆ, ತುಂಬ ಅತ್ಯುತ್ತಮವಾದ ಬಸವಣ್ಣ. ಅದೆಲ್ಲ ಅವರು ದೈವ ಸಂಭೂತರು ಅಂತ ಕಾಣುತ್ತೆ. ಆ ರೀತಿಯಲ್ಲಿ ಅಲ್ಲೊಂದು ಮಂಟಪ ಗೊತ್ತಿಲ್ಲ ಇಲ್ಲಿ ಕಲ್ತ್ಕೊಂಡೋದ್ರು ಅಂತ. ಅಲ್ಲಿ ಕಲ್ತ್ಕೊಂಡೋಗಿ ಅಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಅದು ಮಂಟಪದಲ್ಲಿ ಬಂಡೆಯಲ್ಲಿದೆ. ಆ ರೀತಿಯಲ್ಲಿ ಇಲ್ಲಿ ಸುಮಾರು ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಇದನ್ನು ಕರೀತಾರೆ. ಆಮೇಲೆ ಇದನ್ನು ನಾವು ಶಿವ ದೇವಭೂಮಿ ಅಂತಲೂ ಕರೀತಾರೆ ಇದನ್ನು. ಇಲ್ಲಿ ಹೆಚ್ಚು ಜನ ಈ ಸಾಮ್ರಾಜ್ಯವನ್ನು ಆಳಿ ಕೊನೆಯಲ್ಲಿ ಈ ಊರು ಈಗ ಮತ್ತೆ ಪುನರಾರಂಭ ಆಗ್ತಾ ಇದೆ. ಇದು ಸಾವಂದುರ್ಗದ ವೀರಭದ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂದೆ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ, ಉದ್ಭವ ನರಸಿಂಹಸ್ವಾಮಿ ಅಂತಾರೆ ಅದನ್ನು. ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಹಲವು ವೈಶಿಷ್ಟ್ಯಗಳಿಗೆ ಪ್ರಸಿದ್ಧವಾಗಿದ್ದು, ಭಕ್ತಿ ಭಾವದ ಅಪರೂಪದ ದೇವಾಲಯವಾಗಿದೆ. ಇಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ಬಂಡೆಯಲ್ಲಿ ಸ್ವಯಂಭೂ ಮೂರ್ತಿಯಾಗಿದ್ದು, ಈ ದೇವರ ವಿಗ್ರಹ ಉಸಿರಾಡುತ್ತದೆ ಎಂಬ ನಂಬಿಕೆ ಇದೆ. ಇದಕ್ಕೆ ನಿದರ್ಶನವೆಂಬಂತೆ ಆರತಿಯ ಸಮಯದಲ್ಲಿ ಸ್ವಾಮಿಯ ಮೂಗಿನ ಬಳಿಗೆ ಬಂದಾಗ ಜ್ಯೋತಿ ಅಲುಗಾಡುವುದು ಮತ್ತು ನಿಶ್ಶಬ್ದದ ಸಮಯದಲ್ಲಿ ದೇವರ ಉಸಿರಾಟದ ಶಬ್ದ ಕೇಳುತ್ತದೆಯಂತೆ. ಸಂಶೋಧಕರ ಪ್ರಕಾರ ವಿಗ್ರಹದ ಬಂಡೆಯ ಹಿಂದಿನಿಂದ ಪ್ರವಹಿಸುವ ನೈಸರ್ಗಿಕ ಗಾಳಿ ಇದಕ್ಕೆ ಕಾರಣ ಎನ್ನುತ್ತಾರೆ. ಒಟ್ಟಿನಲ್ಲಿ ಒಂದು ಶಕ್ತಿಯ ನೆಲೆಯಾಗಿಯೂ ಲಕ್ಷ್ಮೀ ನರಸಿಂಹ ದೇವಾಲಯ ಪ್ರಸಿದ್ಧಿಯಾಗಿರುವುದು ಅಕ್ಷರಶಃ ಸತ್ಯವಾಗಿದೆ. ಅದೇ ರೀತಿ ತಪ್ಪಲಿನಲ್ಲಿ ಇರುವ ಮತ್ತೊಂದು ದೇವಾಲಯ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ. ಇದು ತನ್ನ ವಾಸ್ತುಶಿಲ್ಪದಿಂದ ಗಮನ ಸೆಳೆಯುತ್ತಿದೆ. ದೇವಾಲಯದ ಎದುರಿನ ಧ್ವಜಸ್ತಂಭವು ಏಷ್ಯಾದ ಅತ್ಯಂತ ಎತ್ತರದ ಧ್ವಜಸ್ತಂಭವಾಗಿದ್ದು ಸುಮಾರು 53 ಅಡಿಗಳಷ್ಟು ಉದ್ದವಿದೆ. ಇದಲ್ಲದೆ ಈ ದೇವಾಲಯ ಹಲವು ಇತಿಹಾಸದ ಹೆಜ್ಜೆ ಗುರುತಿಗೆ ಸಾಕ್ಷಿಯಾಗಿದ್ದು, ಅದು ಇಲ್ಲಿ ಅರ್ಚಕರ ಪ್ರಕಾರ ಈ ರೀತಿ ಇದೆ. ಅದರ ಇತಿಹಾಸದಲ್ಲಿ ವೀರಭದ್ರ, ಯಾವಾಗಲೂ ಈ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ಇತಿಹಾಸಕಾರ ಹೇಳಿದ್ದಾರೆ. ಅವರು ಏಕಾಂಬರ ದೀಕ್ಷಿತ ಅಂತ ವೀರಭದ್ರ ವಿಜಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ವೀರಭದ್ರ ವಿಜಯದಲ್ಲಿ ಈ ವೀರಭದ್ರನನ್ನು ಉಲ್ಲೇಖ ಮಾಡಿದ್ದಾರೆ. ಹೊಯ್ಸಳರು ತುಂಬ ಇದು ಈ ವೀರಭದ್ರನ ಉಲ್ಲೇಖ ಮಾಡಿದ್ದಾರೆ. ಈ ಧ್ವಜಸ್ತಂಭ ಇದೆ, 53 ಅಡಿ ಇದೆ. ಇದು ಏಕಶಿಲಾ ಸ್ತಂಭ ಅಂತಾರೆ. ಏಷ್ಯಾದಲ್ಲೇ ಅತ್ಯುತ್ತಮವಾದ ಸ್ತಂಭ ಇದು ಅಂತ ತುಂಬ ಜನ ಬಂದವರೆಲ್ಲ ಹೇಳ್ತಾರೆ, ನಾವು ಕೇಳ್ತಾ ಇರ್ತೀವಿ. ಇದು ಕೃಷ್ಣರಾಜೇಂದ್ರ ಒಡೆಯರ್ ಬಂದಾಗ ಈ ಕಂಬವನ್ನು ಅಳತೆ ಮಾಡಿಸಿದ್ರು 53 ಅಡಿ ಅಂತ. ಆಮೇಲೆ ಚಾಮರಾಜೇಂದ್ರ ಒಡೆಯರ್ ಬಂದಿದ್ರು ನಾವು ಚಿಕ್ಕ ಹುಡುಗರಲ್ಲಿ. ಇಲ್ಲಿ ರಾಜ ಮಹಾರಾಜರೆಲ್ಲ ಬಂದು ಭೇಟಿ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ. ಸಾಲದಕ್ಕೆ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ, ಭಕ್ತರ ಸಮೂಹ ಬರುತ್ತೆ. ಅವರು ಇಷ್ಟಾರ್ಥವನ್ನು ಇಲ್ಲಿ ವೀರಭದ್ರ ಸ್ವಾಮಿ ನೆರವೇರ್ತಾರೆ. ಪ್ರತಿ ಅಮಾವಾಸ್ಯೆ ತುಂಬ ಜನ ವಿಶೇಷ ಪೂಜೆ, ಮೊನ್ನೆ ರಥೋತ್ಸವ, ಬ್ರಹ್ಮರಥೋತ್ಸವ ಆಯಿತು. ತುಂಬ ವಿಜೃಂಭಣೆಯಿಂದ ಒಂದು 25,000 ಜನ ಮೇಲೆ ಸೇರಿದರು.
ವೀರಭದ್ರ ಪ್ರಾಚೀನ ವೀರಭದ್ರ ಅಂತಲೂ ಗೊತ್ತಾಗಿದೆ. ತುಂಬ ಜನ ಭಕ್ತರು, ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ. ತುಂಬ ಜನ ಅಲ್ಲೂ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೂ ನಡ್ಕೊತಾರೆ, ಇಲ್ಲೂ ಹಂಗೆ ನಡ್ಕೊತಾರೆ. ಅಲ್ಲೂ ಬ್ರಹ್ಮರಥೋತ್ಸವ ಮೇನಲ್ಲಾಗುತ್ತೆ, ಅದು ಜೋರಾಗಿ ತುಂಬ ಚೆನ್ನಾಗುತ್ತೆ. ಇದು ಜಾತ್ಯಾತೀತ ದೇವರು, ಇಲ್ಲಿ ಯಾವ ಜಾತಿಗೂ ಮೀಸಲಲ್ಲ. ಇಲ್ಲಿ ಹರಿಜನಾದಿಯಾಗಿ, ಬ್ರಾಹ್ಮಣರಾದಿಯಾಗಿ, ವೀರಶೈವರಾದಿ ಎಲ್ಲ ಜಾತಿಯವರು ಇದು ಭಕ್ತರಿದ್ದಾರೆ. ಇದು ಜಾತ್ಯಾತೀತ ವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿ ಬಂದರೆ ನಾವು ಯಾರನ್ನೂ ಯಾವ ಜಾತಿ ಅಂತ ಏನು ಕೇಳೋ ಪ್ರಶ್ನೆ ಇಲ್ಲ. ಇಲ್ಲಿ ಆ ಥರನೇ ಇಲ್ಲಿ ಸ್ವಾಮಿ ಅವ್ರಿಗೆಲ್ಲ ಒಳ್ಳೆಯ ಆಶೀರ್ವಾದವನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎರಡೂ ಶಕ್ತಿ ದೇವತೆಗಳ ಆಶೀರ್ವಾದ ಪಡೆದು ಬೆಟ್ಟ ಹತ್ತಲು ಆರಂಭಿಸಿದರೆ ಆರಂಭದಲ್ಲೇ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳು ಮತ್ತು ಕಡಿದಾದ ಬಂಡೆಗಳಲ್ಲಿ ಸಾಗಬೇಕಾಗುತ್ತದೆ. ಸಾವನದುರ್ಗವು ಚಾರಣಿಗರಿಗೆ ಸ್ವರ್ಗವೆಂದರೂ ತಪ್ಪಾಗಲಾರದು. ಸ್ವಲ್ಪ ಬಿಸಿಲಿನ ಝಳ ಹೆಚ್ಚೆನಿಸಿದರೂ ಸದಾ ಬೀಸುವ ತಂಪು ಗಾಳಿ ಆ ಬಿಸಿಲಿನ ಝಳದಲ್ಲೂ ತಂಪೆರೆಯುತ್ತದೆ. ಸಾವಣದುರ್ಗವು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಪ್ರದೇಶ. ಈ ಪ್ರದೇಶವನ್ನು ಮೊದಲು ಸ್ಥಳೀಯ ನಾಯಕರು, ಆನಂತರ ನಾಡಪ್ರಭು ಕೆಂಪೇಗೌಡರು ಆಳುತ್ತಿದ್ದರು. ತದನಂತರ ಈ ಪ್ರದೇಶ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತಕ್ಕೆ ಸೇರುತ್ತದೆ. ಭೂವಿಜ್ಞಾನಿಗಳ ಪ್ರಕಾರ ಈ ಬೆಟ್ಟಗಳು ಲಕ್ಷಾಂತರ ವರ್ಷಗಳಷ್ಟು ಹಳೆಯದಾಗಿದ್ದವು. ಸಾವಣದುರ್ಗದ ಬೆಟ್ಟದಲ್ಲಿ ಕರಿಬೆಟ್ಟ ಹಾಗೂ ಬಿಳಿ ಬೆಟ್ಟ ಎಂದು ಕರೆಯುವ ಎರಡು ಬೃಹತ್ ಬೆಟ್ಟಗಳಿದ್ದು, ಈ ಎರಡೂ ಬೆಟ್ಟಗಳು ದೊಡ್ಡ ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಬೆಟ್ಟವನ್ನು ಹತ್ತುತ್ತಾ ಹೋದರೆ ಕಡಿದಾದ ದುರ್ಗಮ ಬಂಡೆಗಳ ಇಳಿಜಾರು, ಕಲ್ಲುಗಳ ನಡುವಿನ ಇಕ್ಕಟ್ಟಾದ ದಾರಿ ಎಲ್ಲವನ್ನೂ ಕ್ರಮಿಸಿ ಬೆಟ್ಟ ಏರಿದರೆ ಬೆಟ್ಟದ ತುತ್ತ ತುದಿಯಲ್ಲಿ ನಂದಿ ಮಂಟಪ ಮತ್ತು ಧ್ವಜಸ್ತಂಭ ಕಾಣಬಹುದಾಗಿದೆ. ಬೆಟ್ಟ ಹತ್ತುವ ದಾರಿಯಲ್ಲಿ ಬಿದ್ದು ಹೋದ ಕೋಟೆಯ ಅವಶೇಷಗಳು ಇತಿಹಾಸದ ಹೆಜ್ಜೆ ಗುರುತಿಗೆ ನಿದರ್ಶನವಾಗಿ ನಮ್ಮನ್ನು ಕಾಡುವುದಂತೂ ಅಕ್ಷರಶಃ ಸತ್ಯವಾಗಿದೆ. ಈ ರೀತಿ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ನೋಡಿದರೆ ಒಂದೆಡೆ ಮಾಗಡಿ ಪಟ್ಟಣ, ಇನ್ನೊಂದೆಡೆ ದಟ್ಟ ಅರಣ್ಯ, ಮತ್ತೊಂದು ಕಡೆ ಮಂಚನಬೆಲೆ ಜಲಾಶಯದ ವಿಹಂಗಮ ನೋಟ ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಸಾವಣದುರ್ಗದ ರಮಣೀಯತೆಗೆ ಸಾಕ್ಷಿಯಾದ ನಾವು ಪಕ್ಕದಲ್ಲೇ ಇರುವ ಮತ್ತೊಂದು ಪ್ರಕೃತಿಯ ಐಸಿರಿ ಜಗತ್ತಿಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಅದುವೇ ಮಂಚನಬೆಲೆ ಜಲಾಶಯ. ಮಂಚನಬೆಲೆ ಜಲಾಶಯ ಕರ್ನಾಟಕದ ಪ್ರಮುಖ ಜಲಾಶಯಗಳ ಲಿಸ್ಟ್ಗೆ ಸೇರದಿದ್ದರೂ ಸ್ಥಳೀಯವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದ ಜಲಾಶಯ. ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿ ಮಾಗಡಿ ತಾಲೂಕಿನ ರಾಮನಗರ ಜಿಲ್ಲೆಯಲ್ಲಿ ಈ ಜಲಾಶಯವಿದೆ. ಮಂಚನಬೆಲೆ ಜಲಾಶಯವನ್ನು ಅರ್ಕಾವತಿ ನದಿಗೆ ನಿರ್ಮಿಸಲಾಗಿದ್ದು, ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರು ಹಾಗೂ ಕೃಷಿಗೆ ನೀರು ಒದಗಿಸಲು ಈ ಅಣೆಕಟ್ಟನ್ನು 1940ರ ದಶಕದಲ್ಲಿ ನಿರ್ಮಿಸಲಾಗುತ್ತದೆ. ಮಂಚನಬೆಲೆ ಜಲಾಶಯದ ಸುತ್ತಲೂ ಹಸಿರು ಬೆಟ್ಟಗಳು ಮತ್ತು ಅರಣ್ಯವಿದೆ. ಇಲ್ಲಿ ವಿವಿಧ ಪಕ್ಷಿಗಳು ಮತ್ತು ಸಸ್ಯಗಳು ಎಲ್ಲೆಡೆಯೂ ಹಚ್ಚ ಹಸಿರೇ ತುಂಬಿದ್ದು, ಪ್ರಕೃತಿ ಪ್ರಿಯರಿಗೆ ಇದು ವಿಶೇಷ ತಾಣವಾಗಿದೆ. ವೀಕ್ಷಕರೇ, ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಎಂಬಂತೆ ನಾವು ಸುತ್ತಾಡೋ ತಾಣಗಳಲ್ಲೇ ನಮಗರಿವಿಲ್ಲದೆ ರಹಸ್ಯ ರಮ್ಯವೇ ಮನೋಹರವೇ ಅಡಗಿರುತ್ತದೆ. ಅಂತಹದ್ದೇ ಮತ್ತೊಂದು ವಿಶೇಷ ತಾಣಕ್ಕೆ ಯಾನ ಮಾಡೋಣ. ಅಲ್ಲಿಯವರೆಗೂ ಪ್ರಕೃತಿ ಸೌಂದರ್ಯವೇ ನಮಗೆಲ್ಲ ಹಸಿರು, ಅದರಿಂದಲೇ ನಮಗೆ ಉಸಿರು.